ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ಗೆಳೆಯರೇ. ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಎಸ್ಎಸ್ಪಿ ಐಡಿ ಅದು ನಿಮಗೆ ಮರೆತು ಹೋಗಿದ್ದ ಪಕ್ಷ ಅದನ್ನು ಹೇಗೆ ಪುನಃ ತಿಳಿಯುವುದು ಎಂಬುದನ್ನು ಹೇಳಿಕೊಡ್ತೀನಿ. ನಾನು ನನ್ನ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ದೀನಿ. ಇಲ್ಲಿ ಟೈಪ್ ಮಾಡಿ ಎಸ್ಎಸ್ಪಿ ಐಡಿ ಚೆಕ್ ಅಂತ. ನಂತರ ಇಲ್ಲಿ ನೋ ಯುವರ್ ಐಡಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣಬಹುದು ನೋ ಯುವರ್ ಐಡಿ ಹೋಮ್ ಪೇಜ್ ಓಪನ್ ಆಗಿದೆ ಗೆಳೆಯರೇ. ನಂತರ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದ್ದು, ಇಲ್ಲಿ ನೀವು ನಿಮ್ಮ ಎಸ್ಎಸ್ಪಿ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರುವರೋ ಆ ಮೊಬೈಲ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ. ನಂತರ ಇಲ್ಲಿ ಕಾಣುವ ಗೆಟ್ ಸ್ಟೂಡೆಂಟ್ ಐಡಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಉದಾಹರಣೆಗೆ ನಾನು ಇಲ್ಲಿ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನು ಟೈಪ್ ಮಾಡಿದ್ದೀನಿ. ನಂತರ ಗೆಟ್ ಸ್ಟೂಡೆಂಟ್ ಐಡಿಯನ್ನು ಕ್ಲಿಕ್ ಮಾಡ್ತೀನಿ. ಇಷ್ಟೇ ಗೆಳೆಯರೇ, ಇಲ್ಲಿ ನಿಮಗೆ ಕಾಣಬಹುದು ನನ್ನ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಸ್ಟೂಡೆಂಟ್ ಐಡಿ. ಇದಿಷ್ಟು ಈ ಒಂದು ವಿಡಿಯೋನಲ್ಲಿನ ಮಾಹಿತಿ. ನೀವೇನು ಹೊಸದಾಗಿ ನನ್ನ ಚಾನೆಲ್ಗೆ ಬಂದವರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಅಕ್ಕನಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಕನ್ನಡಾಂಬೆಗೆ ಜಯವಾಗಲಿ.